ಧರ್ಮಸ್ಥಳದ ಸೌಜನ್ಯ ಕೇಸು ಫೈನಲ್ ಹಂತಕ್ಕೆ ಬಂತ. ಅಪರಾಧಿಗಳು ನಿಜವಾಗ್ಲೂ ಸಿಗೇ ಬೀಳ್ತಾರ? ಸೊ ನಿಜವಾದ ಅಪರಾಧಿ ಯಾರು ಅಂತ ಗೊತ್ತಾಗುತ್ತಾ? ಅದಾದ ನಂತರ ಇನ್ನೊಂದೇನಪ್ಪ ಅಂತ ಹೇಳಿದರೆ, ಅಲ್ಲಿ ಇರ್ತಕ್ಕಂಥ ಅಸ್ಥಿಪಂಜರಗಳನ್ನೆಲ್ಲ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಸಾವಿರಾರು ಅಸ್ಥಿಪಂಜರಗಳು ಸಿಗ್ತಾ ಹೋಗುತ್ತೆ. ಸೊ ಇದೆಲ್ಲ ಕೆಲಸ ಕಾರ್ಯಗಳು ಸಾಧ್ಯನಾ? ಸರ್ಕಾರ ಇದಕ್ಕೆ ಕೈ ಜೋಡಿಸುತ್ತಾ? ಇದು ಇಷ್ಟು ವರ್ಷ ಆಗದೆ ಇರೋದು ಇವಾಗ ಇದು ಆಗುತ್ತಾ ಅನ್ನೋ ಒಂದು ಕ್ವಶನ್ ಎಲ್ಲರಲ್ಲೂ ಮೂಡಿದೆ. ಸೊ ಅದೇ ರೀತಿಯಾಗಿ ಮಾಧ್ಯಮಗಳು, ನ್ಯಾಷನಲ್ ಟಿ ವಿ ಮಾಧ್ಯಮಗಳು ಮಾತಾಡ್ತಾ ಇದ್ದೇವೆ, ಬಟ್ ನಮ್ಮ ಅಕ್ಕಪಕ್ಕದ ರಾಜ್ಯದಲ್ಲಿ ಮಾತಾಡ್ತಾ ಇದ್ದೇವೆ. ನಮ್ಮ ಕರ್ನಾಟಕದ ಮಾಧ್ಯಮಗಳು ಮಾತಾಡ್ತಾ ಇಲ್ಲ ಈ ಒಂದು ವಿಚಾರದ ಬಗ್ಗೆ. ಯಾವ ಕಾರಣಕ್ಕೆ ಈ ಮಾಧ್ಯಮಗಳು ಮಾತಾಡ್ತಾ ಇಲ್ಲ? ಸೊ ಅದೇ ರೀತಿಯಾಗಿ ಅನಾಮಧೇಯ ವ್ಯಕ್ತಿ ಬಂದು ಒಂದು ಪತ್ರನ ಕೊಡ್ತಾರೆ. ಆ ವ್ಯಕ್ತಿ ಬಂದು ನನಗೆ ಒಂದು ಹೈ ಸೆಕ್ಯೂರಿಟಿ ಅನ್ನೋದು ಬೇಕು, ಸೊ ನನ್ನ ಜೀವಕ್ಕೆ ತೊಂದರೆ ಬರ್ಬೋದು, ಸೊ ನಾನು ಇಷ್ಟು 20 ವರ್ಷಗಳಿಂದ ನಾನು ಹೆಣನ ಊತ್ ಹಾಕಿದ್ದೀನಿ. ಅಲ್ಲಿ ಸತ್ತಿರ್ತಕ್ಕಂಥವ್ರು ಮಹಿಳೆಯರಿದ್ದಾರೆ ಮತ್ತು ಪುರುಷರಿದ್ದಾರೆ. ಅದಾದ ನಂತರ ವಯಸ್ಕ ಮಕ್ಕಳಿದ್ದಾರೆ. ಸೊ ಇವರು ಎಜುಕೇಷನ್ ಮಾಡ್ತಕ್ಕಂಥ ಮಕ್ಕಳಿದ್ದಾರೆ. ಸೊ ಇವರೆಲ್ಲ ದೇಹದ ಮೇಲೆ ಗಾಯಗಳಾಗಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಒಂದು ಏನಂತ ಹೇಳಿದರೆ ಅವರು ಅಸಹಜ ಸಾವು ಅನ್ನೋ ಸ್ಥಿತಿಯಲ್ಲಿ ಇರಲಿಲ್ಲ. ಸೊ ಈ ಥರದನ್ನೆಲ್ಲ ನಾನು ನೋಡಿದ್ದೀನಿ ಅಂತ ಹೇಳ್ಬಿಟ್ಟು ಒಬ್ಬ ಪ್ರತ್ಯಕ್ಷದರ್ಶಿ ಬಂದು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಸೊ ಅವರಿಗೆ ಕೋರ್ಟಿನಲ್ಲಿ ಬಂದು ಸೆಕ್ಷನ್ 164 ಅಡಿಯಲ್ಲಿ ವಿಚಾರಣೆಯನ್ನು ಮಾಡ್ತಾರೆ. ಸೊ ಅದಾದ ನಂತರ ಸೆಕ್ಷನ್ 161 ಅಡಿಯಲ್ಲಿ ಬೆಳ್ತಂಗಡಿ ಪೊಲೀಸವರು ಬಂದು ಅವರ ವಿಚಾರಣೆ ಮಾಡಿ ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ. ಸೊ ಇಷ್ಟು ವಿಚಾರಗಳು ಎಲ್ಲರಿಗೂ ಗೊತ್ತಿದೆ. ಸೊ ಇದಾದ ನಂತರ ನಾನು ಇನ್ನೊಂದನ್ನು ಕ್ಲಾರಿಟಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಾನಿಲ್ಲಿ ಯಾವುದೇ ಒಂದು ಜಾತಿ, ಧರ್ಮ ಅಥವಾ ಪರ್ಟಿಕ್ಯುಲರ್ ಒಂದು ವ್ಯಕ್ತಿಯನ್ನು ತಗೊಂಡು ನಾನು ಹೇಳ್ತಾ ಇಲ್ಲ. ಸೊ ಇಲ್ಲಿ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ವಿಚಾರಗಳು ಏನೆಲ್ಲ ಇದೆ ಅನ್ನೋದನ್ನ, ಅದರ ವಾಸ್ತವತೆಯನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಪರ್ಟಿಕ್ಯುಲರ್ ನಾನು ತೊಗೋಬೇಕಂತ ಹೇಳಿದ್ರೆ ನನ್ನ ಹತ್ರ ನನ್ನದೇ ಆದಂಥ ಒಂದಷ್ಟು ಸಾಕ್ಷಿಗಳು ಇರಬೇಕಾಗುತ್ತೆ. ಸೊ ನಾನಿಲ್ಲಿ ಪರ್ಟಿಕ್ಯುಲರ್ ಆಗಿ ನಾನು ಯಾರನ್ನು ಯಾವ ಹೆಸರನ್ನು ನಾನಲ್ಲಿ ಮೆನ್ಷನ್ ಮಾಡ್ತಾ ಇಲ್ಲ. ಸೊ ಯಾವ ಒಂದು ಜಾತಿ, ಧರ್ಮ, ದೇವರನ್ನು ನಾನಿಲ್ಲಿ ತೊಗೊತಾ ಇಲ್ಲ. ಸೊ ಏನು ವಿಚಾರಗಳಿದೆ ಅದನ್ನು ತಿಳಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಅಷ್ಟೇ ಸ್ನೇಹಿತರೆ ನಂದು. ಇವಾಗ ಏನಪ್ಪ ಅಂತ ಹೇಳಿದರೆ, ಆ ಒಂದು ವ್ಯಕ್ತಿ ವಿಚಾರಣೆಯೆಲ್ಲ ಆಗುತ್ತೆ. ವಿಚಾರಣೆ ಆದ ನಂತರ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನಲ್ಲಿ ಅವರ ಒಂದು ವಿಚಾರಣೆಯನ್ನು ಮಾಡಿ ತನಿಖೆಯನ್ನು ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ ಆದೇಶವನ್ನು ಕೊಡುತ್ತೆ. ಸೊ ಇದಕ್ಕಿಂತ ಮುಂಚಿತವಾಗಿ ನೋಡೋದಾದರೆ, ಮಾಧ್ಯಮಗಳು ಮಾತಾಡ್ತಾ ಇಲ್ಲ. ಯಾಕೆ ಮಾಧ್ಯಮಗಳು ಮಾತಾಡ್ತಾ ಇಲ್ಲ? ಮಾಧ್ಯಮಗಳು ಯಾಕೆ ಮಾತಾಡ್ತಾ ಇಲ್ಲ ಅಂತ ಹೇಳಿದರೆ, ಅವರು ನಮಗೆ ತಡೆಯಾಜ್ಞೆ ಇದೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಸೊ ತಡೆಯಾಜ್ಞೆ ಇದೆ ಅಂತ ಆದರೆ ನ್ಯಾಷನಲ್ ಟಿ ವಿ ಅವರಿಗೆ ತಡೆಯಾಜ್ಞೆ ಇಲ್ಲ. ಸೊ ನಮ್ಮ ರಾಜ್ಯದ ಟಿ ವಿ ಅವರಿಗೆ ಯಾಕೆ ತಡೆಯಾಜ್ಞೆ ಇದೆ ಅನ್ನೋದು ನನ್ನ ಮನಸ್ಸಿನಲ್ಲೂ ಬಂದಿರತಕ್ಕಂಥ ಒಂದು ಸಣ್ಣ ಪ್ರಶ್ನೆ ಆಗಿದೆ. ಬಟ್ ಗೊತ್ತಿಲ್ಲ. ಬಟ್ ಹಂಗಂತ ಹೇಳಿದರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕ್ತಾ ಇದ್ದಾರಲ್ಲ, ಅಂದರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಚಾರ ಇಷ್ಟು ಹರಿದಾಡ್ತಿರೋದ್ರಿಂದ ಸೊ ಸರ್ಕಾರನ ಎಚ್ಚೆತ್ಕೊಂಡು ಇದರ ಬಗ್ಗೆ ಒಂದಷ್ಟು ತನಿಖೆಗಳು ಆಗಬೇಕು ಅನ್ನೋ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಬಟ್ ಮಾಧ್ಯಮಗಳು ಹೇಳ್ತಾ ಇದ್ದಾರೆ ನಮಗೆ ತಡೆಯಾಜ್ಞೆ ಇದೆ ಅಂತ. ಅದು ಖಂಡಿತವಾಗ್ಲೂ ಸುಳ್ಳೋ ನಿಜನೋ ನಮಗೆ ಗೊತ್ತಿಲ್ಲ. ಅದು ವಾದ ಮಾಡಲಿಕ್ಕೂ ನಮಗೆ ಇಷ್ಟ ಇಲ್ಲ. ಸೊ ಅವ್ರು ಹೇಳ್ತಿರೋದು ನಮಗೆ ತಡೆಯಾಜ್ಞೆ ಇದೆ ಅನ್ನೋ ಒಂದು ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಸೊ ಅದಾದ ನಂತರ ಒಂದು ಹೊಸ ಬೆಳವಣಿಗೆ, ಹೊಸ ಸಂಚಲನ ಅಂತ ಹೇಳೋದಾದರೆ, ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು. ಸೊ ಅವರು ನಮ್ಮ ಹೆಮ್ಮೆಯ ನಾಯಕಿ ಅಂತ ಹೇಳಿದರೆ ತಪ್ಪಾಗಲಾರದು. ಹೆಣ್ಣು ಮಕ್ಕಳಿಗೆ ಯಾವತ್ತು ಏನೇ ಸಮಸ್ಯೆ ಬಂದ್ರೂ ಸೊ ಮಹಿಳಾ ಆಯೋಗ ಇದೆ ಅನ್ನೋದನ್ನು ನಾವು ಅವರಿಂದನೇ ನೋಡಿರೋದು. ಆ್ಯಕ್ಚುಲಿ ಇಲ್ಲಿವರೆಗೂ ಬಂದು ಹೋಗಿದ್ದಾರೆ ಸುಮಾರಷ್ಟು ಜನ, ಬಟ್ ಏನು ಕೆಲಸಗಳು ಆಗಿದೆ ನಮಗೆ ಗೊತ್ತಿಲ್ಲ. ಬಟ್ ಪರ್ಸ್ನಲಿ ನನ್ನ ಒಪಿನಿಯನ್, ಒಂದು ಮಹಿಳಾ ಆಯೋಗ ಅನ್ನೋದಿದೆ. ಸೊ ಮಹಿಳೆಯರಿಗೆ ಅಂತಲೇ ಒಬ್ಬರು ಸ್ಪಂದಿಸೋರು ಇದ್ದಾರೆ ಅಂತ ನಾವೇನಾದರೂ ಕಂಡುಕೊಂಡಿದ್ದೀವಿ ಅಂತ ಹೇಳಿದರೆ ಅದು ನಾಗಲಕ್ಷ್ಮಿ ಮೇಡಮ್ ಇಂದ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಸೊ ಅವರು ಈ ಒಂದು ವಿಚಾರಕ್ಕೆ ಒಂದು ಪತ್ರವನ್ನು ಬರೀತಾರೆ ಸರ್ಕಾರಕ್ಕೆ. ಅಂದರೆ ನಮ್ಮ ಒಂದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ ಸಿದ್ದರಾಮಯ್ಯ ಸರ್ ಅವರಿಗೆ ಒಂದು ಪತ್ರವನ್ನು ಬರೀತಾರೆ, ಮತ್ತು ಬೆಳ್ತಂಗಡಿ SP ಅವರಿಗೆ ಒಂದು ಲೆಟರ್ನ ಬರೀತಾರೆ. ಸೊ ಇದರಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಅಂತ ನೋಡೋದಾದರೆ, ನಾನು ಲೆಟರ್ನ ಹಾಕಿರ್ತೀನಿ, ನೀವು ನೋಡ್ಕೋಬೋದು. ಸಂಕ್ಷಿಪ್ತವಾಗಿ ಹೇಳ್ತೀನಿ, ನಾನು ಲೆಟರ್ನ ಪೂರ್ತಿ ಓದ್ಲಿಕ್ಕೆ ಹೋಗಲ್ಲ, ಸಂಕ್ಷಿಪ್ತವಾಗಿ ನಾನು ಹೇಳ್ತೀನಿ. ಸೊ ರಾಜ್ಯ ಸರ್ಕಾರಕ್ಕೆ ಏನು ಪತ್ರನ ಬರೀತಾರಲ್ವ, ಅಂದರೆ ಸಿದ್ದರಾಮಯ್ಯ ಸರ್ ಅವ್ರಿಗೆ ಏನು ಪತ್ರ ಬರೀತಾರಲ್ವ, ಸೊ ಅವ್ರು ಹೇಳ್ತಾರೆ, ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ, ಯಾರೋ ಒಬ್ಬ ವ್ಯಕ್ತಿ ಬಂದು ಸೊ ಅವ್ರು ಈ ಥರ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ, ಇಷ್ಟೆಲ್ಲ ಕೊಲೆಗಳು ಆಗಿದೆ, ಅದರಲ್ಲಿ ಎಲ್ಲ ಅನಾಥ ಶವ ಅಂತ ಕೊಟ್ಟಿದ್ದಾರೆ. ಸೊ ಅದು ಅನಾಥ ಶವಗಳ, ಎಲ್ಲರೂ ಅನಾಥ ಶವಗಳು, ಅವ್ರಿಗೆ ಯಾರು ಇರಲಿಲ್ವಾ, ಸೊ ಅವ್ರಿಗೆ ಏನೆಲ್ಲ ಇಂಜುರೀಸ್ ಆಗಿದೆ, ಅವರು ಯಾವ ಕಾರಣಕ್ಕೆ ಡೆತ್ ಆಗಿದ್ದಾರೆ, ಸೊ ಆ ವ್ಯಕ್ತಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ನಿಜ ಇದೆನಾ ಇಲ್ವಾ, ಇದನ್ನೆಲ್ಲ ಪಾರದರ್ಶಕವಾಗಿ ತನಿಖೆ ಆಗಬೇಕು, ಇದಕ್ಕೆ ಒಂದು ವಿಶೇಷ ತಂಡ ರಚನೆ ಆಗಬೇಕು ಅಂತೇಳ್ಬಿಟ್ಟು ಒಂದು ಮನವಿಯನ್ನು ಮಾಡ್ತಾರೆ. SITಗೆ ಕೊಡಬೇಕು ಈ ಒಂದು ವಿಚಾರವನ್ನು, ಧರ್ಮಸ್ಥಳದ ವಿಚಾರವನ್ನು SITಗೆ ಒಪ್ಪಿಸಬೇಕು ಅಂತ ಹೇಳಿಬಿಟ್ಟು ಮಹಿಳಾ ಆಯೋಗದಿಂದ ಒಂದು ಪತ್ರವನ್ನು ಸಿದ್ದರಾಮಯ್ಯ ಸರ್ ಅವರಿಗೆ ಬರೀತಾರೆ. ಸೊ ಅಂದರೆ ಮಹಿಳಾ ಆಯೋಗ ಅಂದರೆ ನಮ್ಮ ರಾಜ್ಯ ಸರ್ಕಾರದ ಒಂದು ಅಂಗ. ಸೊ ಇಲ್ಲಿಗೆ ರಾಜ್ಯ ಸರ್ಕಾರನೇ ಈ ಒಂದು ಕೇಸಿನ ಪರವಾಗಿ ಕೆಲಸ ಮಾಡ್ದಂಗೆ ಆಗುತ್ತೆ. ಸೊ ಈ ಒಂದು ಪತ್ರನ ಅವರಿಗೆ ಕೊಡ್ತಾರೆ, ಸಿದ್ದರಾಮಯ್ಯ ಸರ್ಗೆ. ಸೊ ಅದಾದ ನಂತರ
ಬೆಳ್ತಂಗಡಿ SP ಅವರಿಗೆ ಕೊಡ್ತಾರೆ. ಅವರು ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ ಆ ಪತ್ರದಲ್ಲಿ. ಏನಂತ ಹೇಳಿದರೆ, ಈ ಒಂದು ಕಳೆದ 20 ವರ್ಷದಲ್ಲಿ ಏನೆಲ್ಲ ಸಾವುಗಳಾಗಿದೆ, ಅದರಲ್ಲಿ ಸತ್ತಿರೋದು ಎಷ್ಟು ಪುರುಷರು, ಎಷ್ಟು ಮಹಿಳೆಯರು, ಎಷ್ಟು ವಯಸ್ಕ ಮಕ್ಕಳು ಸತ್ತಿದ್ದಾರೆ, ಅವರು ಯಾವ ಕಾರಣಕ್ಕೆ ಸತ್ತಿದ್ದಾರೆ, ಅದು ಸತ್ತಿರ್ತಕ್ಕಂಥ ದಾಖಲಾತಿ ನಿಮ್ಮಲ್ಲಿದೆನಾ ಅಥವಾ ದಾಖಲಾತಿ ನಿಮ್ಮಲ್ಲಿ ಇಲ್ವಾ. ಮತ್ತು ಇನ್ನೊಂದು ವಿಚಾರ ಏನಂತ ಹೇಳಿದರೆ, ಅವರು ಸತ್ತಿರ್ತಕ್ಕಂಥವ್ರು ಅಥವಾ ಮಿಸ್ಸಿಂಗ್ ಕಂಪ್ಲೇಂಟ್ಗಳಾಗಿದೆ, ಎಷ್ಟು ಜನದ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ, ನೀವು ಅದಕ್ಕೆ ಎಷ್ಟು ಜನಕ್ಕೆ ಸ್ಪಂದಿಸಿದ್ದೀರಾ, ಎಷ್ಟು ಜನರ ಕೇಸನ್ನು ನೀವು ತಗೊಂಡಿಲ್ಲ. ಸೊ ಇದು ಎಲ್ಲ ವಿಚಾರಗಳು ನಮಗೆ 7 ದಿನದ ಒಳಗಾಗಿ ನಮಗೆ ಮಹಿಳಾ ಆಯೋಗಕ್ಕೆ ನೀವು ಸಬ್ಮಿಟ್ ಮಾಡಬೇಕು ಅಂತಕ್ಕಂಥ ಒಂದು ವರದಿಯನ್ನು ಅವರು SP ಅವರಿಗೆ ಕೊಡ್ತಾರೆ. ಸೊ ನಿಜವಾಗ್ಲೂ ಅವ್ರು ಮೆನ್ಷನ್ ಮಾಡಿರ್ತಕ್ಕಂಥ ಒಂದೊಂದು ಪಾಯಿಂಟು ಕೂಡ ತುಂಬಾ ಇಂಪಾರ್ಟೆಂಟು. ಅಷ್ಟು ಸಾವುಗಳಾಗಿದೆ, ಅಷ್ಟು ಹೆಣ್ಣುಮಕ್ಕಳು ಸತ್ತಿದ್ದಾರೆ, ಏನಂತೇಳಿದ್ರೆ ಕಾಲೇಜ್ ವಿದ್ಯಾರ್ಥಿನಿಯರು ಸತ್ತಿದ್ದಾರೆ, ಪುರುಷರು ಸತ್ತಿದ್ದಾರೆ, ಮಹಿಳೆಯರು ಸತ್ತಿದ್ದಾರೆ. ಅಸಹಜ ಸಾವಂತರು ಯಾರ್ದೂ ಅಲ್ಲ ಅದು. ಸೊ ಅದು ಯಾವ ರೀತಿಯಾಗಿ ಆಗಿದೆ, ಅದರಲ್ಲಿ ತನಿಖೆಯಲ್ಲಿ ಏನಾದರೂ ತನಿಖೆ ಚುರುಕುಗೊಳಿಸಿ ಈ ಒಂದು ಹೆಜ್ಜೆ ಮುಂದೆ ಇಟ್ಟು ಅವರು ತನಿಖೆ ಚುರುಕುಗೊಳಿಸಿದ್ರು ಅಂತ ಹೇಳಿದರೆ, ಅಷ್ಟೂ ಸತ್ತಿರ್ತಕ್ಕಂಥ ಕುಟುಂಬಗಳಿಗೆ ನಮ್ಮ ಮಕ್ಕಳು, ನಮ್ಮ ಮನೆಯ ಒಂದು ಜೀವ ಎಲ್ಲೋಗಿದೆ ಅನ್ನೋದು ಸಿಗ್ಬಹುದು. ಅಥವಾ ಯಾರೋ ಮಕ್ಕಳನ್ನ ಕಳ್ಕೊಂಡಿರೋ ತಾಯಿಗೆ ನನ್ನ ಮಗಳು ಸತ್ತಿದ್ದಾಳ ಅಂತನೂ ಒಂದು ಇದ್ದಾಳ, ಬದುಕಿದ್ದಾಳ ಇಲ್ವಾ ಅಂತಕ್ಕಂಥದ್ದನ್ನು ಸಿಗ್ಬೋದು. ಯಾಕಂತೇಳಿದ್ರೆ ಅಲ್ಲಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದಾಗ ಕಂಪ್ಲೇಂಟ್ಗಳನ್ನ ತೊಗೊಂಡಿಲ್ಲ, ಕಂಪ್ಲೇಂಟ್ ಕೊಡೋಕೆ ಹೋಗಿರೋರಿಗೇ ಅವರು ದೌರ್ಜನ್ಯನ ಮಾಡಿದ್ದಾರೆ. ಸೊ ಇದೆಲ್ಲ ವಿಚಾರಗಳನ್ನು ನೋಡ್ತಾ ಹೋದರೆ ಸಮಥಿಂಗ್ ಏನೋ ಇದೆ ಅಲ್ಲಿ ಅನ್ನೋದು ಎಲ್ಲರ ಮೈಂಡ್ಸೆಟ್ಟಲ್ಲಿ ನನಗೂ ಬರುತ್ತೆ, ನಿಮಗೂ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಬಟ್ ಅದು ಏನಿದೆ ಅಂತ ಹೇಳಲಿಕ್ಕೆ ನಮಗಾಗಲ್ಲ, ಯಾಕಂದರೆ ನಾವ್ಯಾರು ತನಿಖೆ ಮಾಡ್ತಾ ಇಲ್ಲ. ಅದಕ್ಕೆ ಅಂತಲೇ ಒಂದು ಸಪ್ರೇಟ್ ತಂಡ ಇದೆ, ಅದು ತನಿಖೆಯನ್ನು ಮಾಡ್ತಾ ಇದೆ. ಸೊ ಇದಾದ ನಂತರ ನಾವು ನಿನ್ನೆ ಅಥವಾ ಮೊನ್ನೆ ನೋಡೋದಾದರೆ, ಇವತ್ತಿನವರೆಗೂ ನೋಡೋದಾದರೆ ಅನನ್ಯ ಭಟ್ ಸತ್ತಿರೋದು ಎಲ್ಲರಿಗೂ ಗೊತ್ತಿದೆ. ಸೊ ಅನನ್ಯ ಭಟ್ಟು ಅವರು ಮಣಿಪಾಲಲ್ಲಿ ಓದ್ತಾ ಇರ್ತಾರೆ, ಧರ್ಮಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಮಿಸ್ಸಿಂಗ್ ಆಗಿರ್ತಾರೆ. ಸೊ ಮಿಸ್ಸಿಂಗ್ ಆದಾಗ ಅವರು ಧರ್ಮಸ್ಥಳದಲ್ಲೂ ಮತ್ತು ಬೆಳ್ತಂಗಡಿ ಎರಡೂ ಕಡೆ ಅವರ ತಾಯಿ ಕಂಪ್ಲೇಂಟ್ ಕೊಡೋಕೆ ಹೋದಾಗ 2004ರಲ್ಲಿ ಅನ್ಕೊತೀನಿ. ಸೊ ಅವರು ಕಂಪ್ಲೇಂಟನ್ನು ನಿರಾಕರಣೆ ಮಾಡಿರ್ತಾರೆ. ಸೊ ಅವ್ರ ಮೇಲೆ ದೌರ್ಜನ್ಯ ಎಸಗಿರ್ತಾರೆ. ಸೊ ಇವಾಗ ಆ ವಯಸ್ಸಾಗಿರ್ತಕ್ಕಂಥ ಜೀವ ಕೇಳ್ತಾ ಇದೆ, ಅಟ್ಲೀಸ್ಟ್ ನನ್ನ ಮಗಳ ಅಸ್ಥಿ ಪಂಜರವನ್ನಾದರೂ ನೀವು ನಮಗೆ ಕೊಡಿ, ಎಲ್ಲಿದೆ ಅಂತ ಹುಡುಕೊಡಿ, ನಾವು ಅದನ್ನು ಶಾಸ್ತ್ರಬದ್ಧವಾಗಿ ನಾವು ಸಂಸ್ಕಾರವನ್ನು ಮಾಡ್ತೀವಿ, ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಆ ಒಂದು ವಯಸ್ಸಾಗಿರೋ ಜೀವ ಬೇಡ್ಕೊಳ್ತಾ ಇದೆ. ಅಂದರೆ ಇದು ಅನನ್ಯ ಭಟ್ ಆಗಿರ್ಬೋದು, ಸೌಜನ್ಯ ಒಬ್ಬರ ಕತೆ ಅಲ್ಲ, ಈ ಥರದ್ದು ಸುಮಾರಷ್ಟು ನಡೆದಿದೆ. ಬಟ್ ಇದೆಲ್ಲ ವಿಚಾರಗಳು ಇವಾಗ ಸೌಜನ್ಯ ಮುಖಾಂತರ ಹೊರಗಡೆ ಬರ್ತಾ ಇದೆ. ಅಂದರೆ ಒಂದು ಹೆಣ್ಣಿನ ಕಣ್ಣೀರಿಗೆ ಯಾವ ರೀತಿ ಬೆಲೆ ಇದೆ ಅನ್ನೋದನ್ನ ನಾವು ನೋಡ್ತಾ ಇರ್ಬೋದು. ಸುಮಾರಷ್ಟು ವರ್ಷಗಳಿಂದ ಈ ಒಂದು ವಿಚಾರ ಪ್ರಕರಣ ಬೆಳಕಿಗೆ ಬರುತ್ತೆ ಹೋಗುತ್ತೆ. ಸೊ ಯಾರ್ದೋ ಒಬ್ಬರು ಮುಖಾಂತರ ಬರುತ್ತೆ, ಮತ್ತೆ ಅಲ್ಲಿಗೆ ಸ್ಟೇ ತರ್ತಾರೆ, ಇನ್ನೊಂದು ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಮತ್ತೆ ಸ್ಟಾಪ್ ಆಗುತ್ತೆ, ಮತ್ತೆ ಒಂದು 6 ತಿಂಗಳು ಏನೋ ಆದಮೇಲೆ ಬರುತ್ತೆ. ಅಂದರೆ ಸೊ ನಿಜವಾಗ್ಲೂ ಆ ಒಂದು ಹೆಣ್ಣು ಮಗುವಿಗೆ ದೇವರ ಕೃಪೆ ಇದೆ. ಸೊ ಅವಳ ಆತ್ಮಕ್ಕೆ ಇನ್ನೂ ಶಾಂತಿ ಸಿಕ್ಕಿಲ್ಲ. ಯಾಕಂತೇಳಿ ನಿಜವಾದ ಅಪರಾಧಿ ಯಾರು ಅನ್ನೋದು ಗೊತ್ತಿಲ್ಲ. ಸೊ ಒಂದು ನೊಂದ ಹೆಣ್ಣು ಮಗು ಯಾರ್ದೋ ಮುಖಾಂತರ ಇವತ್ತಿಗೆ ಒಂದು ಪ್ರಚೋದನೆ ಕೊಡ್ತಾ ಇದೆ ಅಂತ ಹೇಳೋದ್ರಲ್ಲಿ ಖಂಡಿತವಾಗ್ಲೂ ತಪ್ಪಿಲ್ಲ ಸ್ನೇಹಿತರೆ. ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಒಂದು ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.